ಹಲೋ ಗಾಯ್ಸ್, ನಾನು ನಯನ. ಎಲ್ಲ ಹೇಗಿದ್ದೀರಾ? ಎಲ್ಲ ಇಷ್ಟು ದಿನ ಹೇಗಿದ್ರಿ ಅಂತ ಗೊತ್ತಿಲ್ಲ. ಇನ್ನು ಮುಂದೆ ಚೆನ್ನಾಗಿದ್ದೀರಾ ಅನ್ಕೋತೀನಿ, ಯಾಕೆಂದರೆ ನಾನು ನೋಡ್ತಿದ್ದೀರಲ್ಲ ಅದಕ್ಕೆ. ಸುಮ್ಮನೆ ಜೋಕ್ ಮಾಡಿದೆ. ನಾನಿವತ್ತು ನಿಮ್ಮ ಜೊತೆಗೆ MBBS ಇನ್ ಅಬ್ರಾಡ್ ಮೀನ್ಸ್ ನಮ್ಮದು ಹೇಗೆ ಸ್ಟಡೀಸ್ ನಡೀತಿದೆ, ನಮ್ಮ ಕ್ಲಾಸಸ್ ಎಲ್ಲ ಹೇಗೆ ನಡೀತಿದೆ ಅಂತ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮಗೆ ಎಲ್ರಿಗೂ ಒಂದು ಕಾಮನ್ ಡೌಟ್ ಇರುತ್ತಲ್ವ, ಲೈಕ್ MBBS ಇನ್ ಅಬ್ರಾಡ್ ಮತ್ತು MBBS ಇನ್ ಇಂಡಿಯಾ ಏನಾದರೂ ಡಿಫ್ರೆನ್ಸ್ ಇದೆಯಾ ಅಂತ. ಇದೆ, ಸ್ವಲ್ಪ ಡಿಫ್ರೆನ್ಸ್ ಇದೆ. MBBS ಇನ್ ಅಬ್ರಾಡ್ ಮತ್ತು ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡಿಫ್ರೆನ್ಸ್ ಇದೆ. ನಾವು ಇವತ್ತು ಅದನ್ನು ನೋಡ್ತಾ ಹೋಗೋಣ. ಫಸ್ಟು ನಮಗೆ ವೀಕ್ಲಿ 5 days ಕ್ಲಾಸ್ ಇರುತ್ತೆ. ಸ್ಯಾಟರ್ಡೆ ಸಂಡೇ ಏನು ಕ್ಲಾಸ್ ಇರೋದಿಲ್ಲ ನಮಗೆ. ಫಸ್ಟ್ 3 days ಲೆಕ್ಚರಿಂಗ್ ಇದ್ದರೆ, ನೆಕ್ಸ್ಟು ಲಾಸ್ಟ್ 2 days ನಮಗೆ ಪ್ರಾಕ್ಟಿಕಲ್ ಕ್ಲಾಸಸ್ ಇರುತ್ತೆ. ನಮಗೆ 6 ಸಬ್ಜೆಕ್ಟ್ಸ್ ಇದ್ದಾವೆ: ಕೆಮಿಸ್ಟ್ರಿ, ಮೆಡಿಕಲ್ ಬಯಾಲಜಿ, ಮೆಡಿಕಲ್ ಪ್ರೊಫೆಷನಲ್, ಅನಾಟಮಿ, ಮಾಡರ್ನ್ ಹಿಸ್ಟ್ರಿ ಆ್ಯಂಡ್ ದೆನ್ ಉಜ್ಜಯಿಕ್ ಲ್ಯಾಂಗ್ವೇಜ್ ಕ್ಲಾಸ್ ಇದೆ. ನಾರ್ಮಲ್ ಆಗಿ ಎಲ್ಲ ಕ್ಲಾಸು ನಮಗೆ ಬೇಸಿಕ್ಕಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. ಬಿಕಾಸ್ ನಾವು ಓದಿ ಬಂದಿರೋದಕ್ಕೂ ಮತ್ತು ಇಲ್ಲಿಂದಕ್ಕೂ ಸ್ವಲ್ಪ ಚೇಂಜಸ್ ಇರೋ ಕಾರಣದಿಂದಾಗಿ ನಮ್ಮ ಕ್ಲಾಸಸ್ನೆಲ್ಲ ತುಂಬ ಬೇಸಿಕ್ಕಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಲ್ಯಾಂಗ್ವೇಜ್ ಕಮ್ಯುನಿಕೇಷನಲ್ಲಿ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಬಿಕಾಸ್ ಯಾಕೆ ಅಂದರೆ ಎಲ್ಲ ಲೆಕ್ಚರಿಂಗು ಕೂಡ ನಮಗೆ ಇಂಗ್ಲೀಷಲ್ಲೇ ಆಗುತ್ತೆ. ಎಲ್ಲ ಲೆಕ್ಚರ್ಸು ಕೂಡ ನಮ್ಮ ಜೊತೆಗೆ ಇಂಗ್ಲೀಷಲ್ಲೇ ಕಮ್ಯುನಿಕೇಟ್ ಮಾಡೋದ್ರಿಂದ ಲ್ಯಾಂಗ್ವೇಜಿಂದ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಕೂಡ ಇರೋದಿಲ್ಲ. ಫಸ್ಟ್ ನಾವೀಗ ಕೆಮಿಸ್ಟ್ರಿ ಬಗ್ಗೆ ನೋಡೋದಾದರೆ, ಕೆಮಿಸ್ಟ್ರಿಯಲ್ಲಿ ನಾರ್ಮಲ್ ಆಗಿ ಲೆಕ್ಚರಿಂಗ್ ಕ್ಲಾಸಲ್ಲಿ ಸರು ಆಲ್ಮೋಸ್ಟ್ ಎಲ್ಲ ಕೆಮಿಸ್ಟ್ರಿ ಕಾನ್ಸೆಪ್ಟ್ನ ಲೆಕ್ಚರಿಂಗ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾರೆ. ಇನ್ನು ಪ್ರಾಕ್ಟಿಕಲ್ ಕ್ಲಾಸಿಗೆ ಹೋದ್ವಿ ಅಂತಂದರೆ, ಅಲ್ಲಿಯೂ ಕೂಡ ಅವತ್ತಿಂದ ಯಾವ್ದು ಪ್ರಾಕ್ಟಿಕಲ್ ಕ್ಲಾಸ್ ಮಾಡಬೇಕು ಅಂದ್ಕೊಂಡಿರ್ತಾರೋ ಅದ್ರ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟು ಅದ್ರ ಮೇಲೆ ಒಂದು ಕ್ವಶನ್ ಪೇಪರ್ ರೆಡಿ ಮಾಡಿರ್ತಾರೆ. ಆ ಕ್ವಶನ್ ಪೇಪರಲ್ಲಿ ಇರೋ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾರೆ. ಈ ರೀತಿ ಕೆಮಿಸ್ಟ್ರಿ ನಡೆಯುತ್ತೆ. ನೆಕ್ಸ್ಟು ಮೆಡಿಕಲ್ ಬಯಾಲಜಿಗೆ ಹೋಗೋದಾದರೆ,